ಪಕ್ಕ ആൻറ്റി എന്നാണോ ಇಲ್ಲೊಂದು ಮನೆಗೆ ನಾವು ಹತ್ತದ್ರಿ. ಮಮ್ಮಿ ಅವ್ರ ಎಂದ ಅವಣಂ ಮಮ್ಮಿಗೆ എൻ്റെ അങ്കിളിന്റെ മക്കളാ ಅಮ್ಮ മരുമോളാ ഇത് ಅಂಕಲ್ದು ಮಕ್ಕಳು ಅಂದ್ರೆ മകൻ ಇವ್ರ ಅಮ್ಮದು ಬ್ರದರ್ದು എൻ്റെ അമ്മയുടെ ബ്രദർ ಬ್ರದರ್ಡೆ ವೈಫ್ಡೆ ಮಗಳ ಅಂದ್ರೆ ಅವರು ವೈಫ್. ബ്രദറിന്റെ മകന് ಹಾಂ ಹಾಂ വൈഫ് ಅದೇ ಗೈಸ್ ಫುಲ್ ಸ್ಟೋರಿ ಹೇಳ್ತವ್ರೆ. ಅನ್ನಕ್ಕಿದ್ದು ಕಂಟಿನ್ಯೂ ಮಾಡ್ತೀನಿ ರೀ. ಸೈಕಾಗಿದೆ ಗೈಸ್. ಎಷ್ಟು ನೆಮ್ಮದಿಯಾಗಿ ಬದುಕ್ತವ್ರು ಅಂದರೆ ನಮ್ಮ ಮದರ್ ಇನ್ ಲಾ ಅಮ್ಮದು ಅದರಲ್ಲಿ ಇರೋದಾ ನಮ್ಮ ಅಮ್ಮದು ಅವರ ಅಮ್ಮ ನಮ್ಮ ಮದರ್ ಇನ್ ಲಾಸ್ ಮದರ್ಸ್ ಬ್ರದರ್ಸ್ ಡಾಟರ್ ಇನ್ ಲಾ ಒಬ್ಬರು ಮತ್ತು ವೈಫ್ ಸೈಗ್ ನೋಡಿ ಎಷ್ಟು ನೆಮ್ಮದಿಯಾಗಿ ಬದುಕ್ತವ್ರೆ ಜೀವನ. ಯಾಕೆ ಎಷ್ಟೇ ಇದ್ರೂ ಇನ್ನೂ ಬೇಕು ಅಂತೀವಿ. ಇನ್ನೊಂದು ಯಾವುದೋ ಮನೆಗೆ ಹತ್ತವ್ರೆ ಗೈಸ್. ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡೋ ಜಾಗಗಳು ಗೈಸ್ ಇದೆಲ್ಲ. ಅದಕ್ಕೆ ಅವ್ರು ಯಾವ ಮನೆ ನೋಡಿದ್ರು ನುಗ್ತಾ ಇರೋದು ನಮ್ಮನೆ ಅಲ್ವಾ ಒಂದು ನಿಮಿಷ ಗೈಸ್ ಹಾಯ್ ಹೇಳ್ಬಿಟ್ಟು ಗೈಸ್ ಈ ಮನೆ ಒಳಗಡೆ ಇದ್ದೀರಿ. ಇವ್ರೇನೋ ಮಾತಾಡ್ತಾರೆ ಇರಿ ಗೈಸ್. ഇലക്ട്രോണിസിറ്റിയാണ് ഞങ്ങൾ ഉള്ള ശരിയാണ് പോട്ടെ. പിന്നെ ബാബുച്ചാൻ തിരിച്ചു വരുമ്പോൾ ഉണ്ടെങ്കിൽ കാണാം. ഞങ്ങളിപ്പം പെട്ടെന്ന് അങ്ങ് പോവും. പൊടിയമാമ ഒന്ന് കണ്ടിട്ട് അങ്ങനെ അങ്ങ് പോകും. പിള്ളേരും ഇല്ലെന്ന് തോന്നുന്നു. ഭയങ്കര പണിയാ. ಅಲ್ಲ ಮಮ್ಮಿಗೆ ಹೆಂಗನೆ അറിയാം? കസിൻ ബ്രദറാ. കസിൻ ബ്രദറിന്റെ വൈഫ്. ಮಮ್ಮಿയുടെ ಕಸಿನ್ ಬ್ರದರ್ಡೆ ವೈಫ್. ನೋಡಿ ಗೈಸ್ ಇದು ಫುಲ್ ಕಪ್ಪ ಕೃಷಿ ಗೈಸ್, ಅಂದರೆ ಮರಗೆಣಸು. ಇದು ಫುಲ್ ಮರಗೆಣಸು ಗೈಸ್. ನೋಡಿ ಏನು ಸಕ್ಕತ್ತಾಗಿ ಬೇಕು. ಅಮ್ಮ ഇവിടെ ആറാമായിട്ട് വണ്ടി കൊണ്ടുപോകാറല്ലോ മമ്മ.